ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಅಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಿಷತಿ ಭಾಗಮಗ್ನೇ ತಂಕುರು ಮಾ ಭಗ್ನೇ ಭಾಗಿನಂಕುರು. ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ 2025ನೇ ಇಸವಿಗೆ ಮೊಟ್ಟ ಮೊದಲನೆಯ ಮಹಾಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ವಿಚಾರಗಳನ್ನು, ಸಂಪೂರ್ಣವಾದ ಮಾಹಿತಿಗಳನ್ನು ತಿಳಿಸ್ಕೊಡಲಿದ್ದೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವೀಕ್ಷಕರು ಸಹ ಚಂದ್ರಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿ. ಹಾಗೂ ಈ ಚಂದ್ರಗ್ರಹಣ ನಿಮಗೆ ಅತ್ಯಂತ ಶುಭ ಫಲವನ್ನೇ ಕೊಡಲಿ. ಯಾವುದೇ ನೆಗೆಟಿವ್ ಇದ್ರೂ ಸಹ ಅದು ಪರಿಹಾರವಾಗಲಿ. ವೃಶ್ಚಿಕ ರಾಶಿಯವರ ಒಂದು ವಿಶೇಷವಾದ ಪ್ರಭಾವದ ವಿಚಾರ, ಗ್ರಹಣ ಪ್ರಭಾವದ ವಿಚಾರವನ್ನು ತಿಳಿಸ್ತೇನೆ. ಎಸ್, 2025ನೇ ಇಸ್ವಿ ಏನು ಹೊಸ ಆಂಗ್ಲ ಸಂವತ್ಸರ ಶುರುವಾಗಿದೆ. ನಾವಾಗಲೇ ಮಾರ್ಚ್ ತಿಂಗಳಲ್ಲಿ ಬಂದುಬಿಟ್ಟಿದ್ದೇವೆ, 3ನೇ ತಿಂಗಳಲ್ಲಿ. ಈ ತಿಂಗಳು ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿನ ಈ ವರ್ಷದ ಮೊದಲನೆಯ ಗ್ರಹಣ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಮಾರ್ಚ್ 14 ಶುಕ್ರವಾರದ ದಿವಸ ಕೇತುಗ್ರಸ್ತ ಮಹಾಚಂದ್ರಗ್ರಹಣ ನಡೀತಾ ಇದೆ. ಭಾರತದಲ್ಲಿ ಅದು ಕಾಣಿಸ್ತಾ ಇಲ್ಲ, ಆದ್ದರಿಂದ ಆಚರಣೆ ಇಲ್ಲ ಅಂತಂದರೆ ಗ್ರಹಣದ ಆದಿ, ಮಧ್ಯ, ಅಂತ್ಯ ಅದನ್ನು ಎಂಥದ್ದು 3 ಸಲ ಸ್ನಾನ ಮಾಡೋದು, ಗ್ರಹಣದ ದಿವಸ ಉಪವಾಸ ಇರೋದು, ಹೊರಡೆ ಹೋಗಬಾರ್ದು ಅನ್ನೋವಂಥದ್ದು ಈ ಥರದ್ದೆಲ್ಲ ಇಲ್ಲ. ಎಲ್ಲಿರುತ್ತೆ ಇದು, ಎಲ್ಲಿ ಕಾಣುತ್ತೋ ಅಲ್ಲಿರುತ್ತೆ. ಎಲ್ಲೆಲ್ಲಿ ಕಾಣುತ್ತೆ ಆ ವಿಚಾರವನ್ನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಅದ್ರ ಬಗ್ಗೆ ನೋಡಿ. ಈ ಒಂದು ಗ್ರಹಣ ಮಾರ್ಚ್ 14ನೇ ತಾರೀಕು ಶುಕ್ರವಾರದ ಕೇತುಗ್ರಸ್ತ ಮಹಾಚಂದ್ರಗ್ರಹಣ, ಈ ವರ್ಷದ ಮೊದಲನೇ ಮಹಾಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ದರಿಂದ ಆಚರಣೆ ಇಲ್ಲ. ಹಾಗಂತ ಹತ್ತತ್ರದಲ್ಲೇ ಇದೆ. ಯಾಕೆಂದರೆ ಮಧ್ಯಾಹ್ನ 2 ಗಂಟೆ 21 ನಿಮಿಷದಿಂದ ಸಂಜೆ 6 ಗಂಟೆ 14 ನಿಮಿಷದವರೆಗೂ ಗ್ರಹಣ ಆಗ್ತಾ ಇದೆ. ಸಂಜೆ 6 ಗಂಟೆ 14 ನಿಮಿಷ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಚಂದ್ರೋದಯದ ಆರಂಭ. ಆದ್ದರಿಂದ ಹತ್ರದಲ್ಲಿದೆ, ಬಟ್ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆಯಿತಾ. ಆದರೆ ಪ್ರಭಾವ ಇದ್ದೇ ಇರುತ್ತೆ. ಆಚರಣೆ ಬೇರೆ, ಪ್ರಭಾವ ಬೇರೆ. ಆದ್ದರಿಂದ ಪ್ರಭಾವ ಅನ್ನುವಂಥದ್ದು ಇರ್ತದೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಗಿಂತ 11ನೇ ಮನೆ ಅಂದರೆ ಲಾಭಸ್ಥಾನದಲ್ಲಿ ಗ್ರಹಣ ಆಗುತ್ತಾ ಇರೋದ್ರಿಂದ ನಿಮಗೆ ಇದು ಶುಭ ಫಲ, ಒಳ್ಳೆಯ ಫಲ, ಆಯ್ತಲ್ವಾ. ಆದ್ದರಿಂದ ಒಳ್ಳೆಯ ಫಲ ಅಂತಂದಾಗ ಅದಕ್ಕೆ ಹಲವಾರು ಒಂದಿಷ್ಟು ವಿಚಾರಗಳು ಅದರ ಜೊತೆ ಸೇರಿರುತ್ತೆ. ನಿಮ್ಮ ಭಾಗ್ಯಾಧಿಪತಿ ಲಾಭದಲ್ಲಿ ಗ್ರಸ್ತವಾಗಿ ಪಂಚಮವನ್ನು ನೋಡ್ತಾ ಇರ್ತಾನೆ. ಈ ಗ್ರಹಣ ವೃಶ್ಚಿಕ ರಾಶಿಯವರ ಹಲವಾರು ಪ್ರಮುಖವಾದ ವಿಚಾರಗಳ ಮೇಲೆ ಪ್ರಭಾವ ಬೀರಲಿದೆ. ಅದು ಯಾವ ಪ್ರಮುಖವಾದ ವಿಚಾರಗಳು ಅನ್ನುವಂಥದ್ದನ್ನು ಈಗ ವಿಡಿಯೋದಲ್ಲಿ ತಿಳಿಸ್ತಾನೆ. ದಯವಿಟ್ಟು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇದೇ ಥರ ತುಂಬ ವಿಶೇಷವಾದಂಥ ವಿಚಾರಗಳನ್ನು ನಿಮಗೆ ತಲುಪಿಸ್ತಾನೆ ಇರ್ತವೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು, ಗೊತ್ತಾಗಬೇಕು ಅವರಿಗೆ. ಒಂದು ಒಳ್ಳೆಯ ಸಂದರ್ಭ, ಯಾಕಂದರೆ ಶುಭ ಸಮಾಚಾರ ಆಗಿದೆ, ಶುಭ ವಿಚಾರ ಇದೆ, ಶುಭ ಫಲ ಇದೆ ವೃಶ್ಚಿಕ ರಾಶಿಯವರಿಗೆ. ನೋಡಿ, ಭಾಗ್ಯಾಧಿಪತಿ ಲಾಭದಲ್ಲಿ ಚಂದ್ರಗ್ರಹಣ ಅಂತಂದಾಗ ಲಕ್ ಫ್ಯಾಕ್ಟರ್, ಪ್ರತಿಯೊಬ್ಬರಿಗೂ ಲಕ್ ಫ್ಯಾಕ್ಟರ್ ಅಂತಿರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಏನಾಗ್ಬಿಡುತ್ತೆ, ಆ ಲಕ್ ಫ್ಯಾಕ್ಟರ್ ಸ್ವಲ್ಪ ಬೇಗ ಕೆಲಸ ಮಾಡಲ್ಲ. ಯಾಕೆ, ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಚಂದ್ರ, ಆದ್ದರಿಂದ ಸಾಮಾನ್ಯವಾಗಿ ಬೇಗ ಕೆಲಸ ಮಾಡಲ್ಲ. ನಮ್ಮ ಮನೆ ಬರದ ಲಕ್ ಅನ್ನೋದೇ ಇಲ್ಲ ಅನಿಸುತ್ತೆಪ್ಪ ಅಂತ ಬೇಸರ ಮಾಡ್ಕೊಂಡಿರ್ತಾರೆ. ಆದರೆ ಈ ಒಂದು ಚಂದ್ರಗ್ರಹಣ ನಿಮ್ಮ ಭಾಗ್ಯಾಧಿಪತಿ ಲಾಭದಲ್ಲಿದ್ದು ಪಂಚಮವನ್ನು ನೋಡ್ತಾ ಇರ್ತಾನೆ, ಗ್ರಸ್ತನ ಆಗ್ತಾ ಇರ್ತಾನೆ. ಆದ್ದರಿಂದ ಒಂದು ಅದೃಷ್ಟ ಅನ್ನುವಂಥದ್ದು, ಅದೃಷ್ಟವಶಾತ್ ಕೆಲಸಗಳಾಗಿತ್ತು, ಅದೃಷ್ಟವಶಾತ್ ಏನೋ ದುಡ್ಡು ಸಿಕ್ತು, ಅದೃಷ್ಟವಶಾತ್ ಈ ಕೆಲಸ ಆಯಿತು, ಅದೃಷ್ಟವಶಾತ್ ಆಗಿ ನಾನು ಆಗೋದೇ ಇಲ್ಲ ಈ ಕೆಲಸ ಅಂದ್ಕೊಂಡ್ಬಿಟ್ಟಿದ್ದೆ, ಮುಗಿದೋಯ್ತು ಅಂದ್ಕೊಂಡಿದ್ದೆ, ಬಟ್ ಅದೃಷ್ಟವಶಾತ್ ಇದು ಲಕ್ ಬೈ ಚಾನ್ಸ್ ಕೆಲಸ ಆಗೋಯ್ತು ಅನ್ನೋ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಇದು ಪ್ರಭಾವವನ್ನು ಬೀರಲಿದೆ, ಆಯ್ತಲ್ವಾ. ಇದು ಅದೃಷ್ಟವನ್ನು ಏನು ಕಾರ್ಯಗತ ಮಾಡಲಿದೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಅಂತ.
ನೆಕ್ಸ್ಟ್ ಎರಡನೇದಾಗಿ ತಂದೆಯವರ ಆರೋಗ್ಯದ ಮೇಲೆ, ಅಂದರೆ ನೀವು ವೃಶ್ಚಿಕ ರಾಶಿಯವರಾಗಿದ್ದು ತಂದೆಯವರ ಆರೋಗ್ಯ ಸರಿ ಇಲ್ಲ ಅಂತಂದರೆ ಈ ಚಂದ್ರಗ್ರಹಣದಲ್ಲಿ ನೀವು ಚಂದ್ರನ ಆರಾಧನೆ ಮಾಡೋದ್ರಿಂದ ತಂದೆಯ ಆರೋಗ್ಯ ಸರಿ ಹೋಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಜಗಳ ಮನಸ್ತಾಪ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಅದು ಈ ಒಂದು ಚಂದ್ರಗ್ರಹಣದಲ್ಲಿ ಚಂದ್ರನ ಆರಾಧನೆಯಿಂದ ಸರಿ ಹೋಗುತ್ತೆ. ನಿಮ್ಮಿಂದ ನಿಮ್ಮ ತಂದೆಯವರಿಗಾಗಿರಬಹುದು ಅಥವಾ ನಿಮ್ಮ ತಂದೆಯವರಿಂದ ನಿಮಗಾಗಿರಬಹುದು ಒಂದಿಷ್ಟು ಗಿಫ್ಟ್ಸ್ ಥರ ಏನಾದ್ರು ಒಂದು ಉಡುಗೊರೆಗಳ ಥರ ಸಿಗುವ ಸಾಧ್ಯತೆ ಚೆನ್ನಾಗಿರುತ್ತೆ. ಅದು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತಂದೆಯವರು ಪಿತ್ರಾರ್ಜಿತ ಆಸ್ತಿಯನ್ನು ಕೊಟ್ಟರು ಅಂದರೆ ಇನ್ನೂ ಸಂತೋಷವೇ ನಿಮಗೆ ಬಯಸಿದ್ದು ಬಂತು ಅನ್ನೋ ರೀತಿಯಲ್ಲಿ. ಸೊ ಏನೇ ಆಗಲಿ ಪಿತ್ರಾರ್ಜಿತ ಆಸ್ತಿಕ ವಿಚಾರಗಳ ಮೇಲೂ ಸಹ ಈ ಒಂದು ಚಂದ್ರಗ್ರಹಣ ಪ್ರಭಾವವನ್ನು ಖಂಡಿತವಾಗಿ ಬೀರಲಿದೆ. ನಿಮ್ಮ ವಿವಾಹದ ಮೇಲೆ ಈ ಚಂದ್ರಗ್ರಹಣ ಪ್ರಭಾವವನ್ನು ಬೀರಲಿದೆ. ನಿಮ್ಮ ಸಂತಾನದ ಮೇಲೆ, ಅಂದರೆ ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಆಲ್ರೆಡಿ ಮಕ್ಕಳಿರ್ತಕ್ಕಂಥವ್ರು ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಜಾಬ್ಗೆ ಹೋಗೋರು, ಮಕ್ಕಳಾಗಿರ್ತಕ್ಕಂಥ ಮದುವೆಯಾಗಿ ಮಕ್ಕಳಾಗಿರ್ತಕ್ಕಂಥ ನಿಮ್ಮ ಮಕ್ಕಳು ಯಾರ ಮೇಲೆ ಇರಬಹುದು, ವೃಶ್ಚಿಕ ರಾಶಿಯವರ ಮಕ್ಕಳ ಮೇಲೆ, ಮಕ್ಕಳ ವಿಚಾರದ ಮೇಲೂ ಸಹ ಈ ಒಂದು ಚಂದ್ರಗ್ರಹಣದ ಪ್ರಭಾವ ಬೀರಲಿದೆ, ಚಂದ್ರಗ್ರಹಣ ಪ್ರಭಾವ ಬೀರಲಿದೆ. ಸೊ ಎಚ್ಚರಿಕೆಯನ್ನು ವಹಿಸಿ ಶುಭ ವಿಚಾರ ಆದ್ದರಿಂದ ಶುಭವಾಗುವಂತೆ ಚಂದ್ರನ ಆರಾಧನೆಯನ್ನು ಮಾಡಿಕೊಳ್ಬೇಕು, ಅದು ಕಡ್ಡಾಯ. ಯಾಕೆ ನಿಮ್ಮ ರಾಶಿಯಲ್ಲಿ ಚಂದ್ರ ನೀಚ ಸ್ಥಿತಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿದ್ದಾನೆ. ಸೊ ಅದರಿಂದ ಈ ಚಂದ್ರಗ್ರಹಣ ಮಾತ್ರ ನಿಮಗೆ ಶುಭ ಫಲವನ್ನು ಕೊಡಬೇಕು ಅಂದರೆ ಅದು ಕೇತುಗ್ರಸ್ತ, ಕೇತು ಮೊದಲೇ ಕಿರಿಕಿರಿ ಮಾಡ್ತಕ್ಕಂಥವನು. ಇನ್ನು ಲಾಭಸ್ಥಾನದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾ ಇದ್ದರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಒಂದಿಷ್ಟು ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಪ್ರಾಫಿಟ್ ಬರಬೇಕು ಅನ್ನುವ ಆಸೆ ಮೇಲೆ ಪ್ರಾಫಿಟ್ನ ಆಸೆ ಇಟ್ಕೊಂಡು ಲಾಭದ ಆಸೆಯನ್ನು ಇಟ್ಕೊಂಡು ಒಂದಿಷ್ಟು ಹೂಡಿಕೆಗಳನ್ನು ಮಾಡಿದ್ದೀರಾ ಅಂದರೆ, ಅಥವಾ ನೀವು ವೃಶ್ಚಿಕ ರಾಶಿಯ ಬಿಸ್ನೆಸ್ ಮೆನ್ ವ್ಯಾಪಾರಿಗಳಾಗಿದ್ದರೆ ಈ ಒಂದು ಚಂದ್ರಗ್ರಹಣದ ಪ್ರಭಾವ ತೀರಾ ಜಾಸ್ತಿ ಇರುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ. ಆಮೇಲೆ ನೀವು ವೃಶ್ಚಿಕ ರಾಶಿಯವರಾಗಿದ್ದು ಒಂದಿಷ್ಟು ಕೆಲಸಗಳ ಮೇಲೆ ಕೈ ಹಾಕಿರ್ತಾರೆ. ಅಂದರೆ ಇದೊಂದು ಸೈಟ್ ತೊಗೋಬೇಕು, ಇದೊಂದು ಮನೆ ಕಟ್ಟಿಸ್ಬೇಕು, ಅದೊಂದು ಕೆಲಸ ಆಗಬೇಕು, ಇದೊಂದು ಕೆಲಸ ಆಗಬೇಕು, ಒಂದಿಷ್ಟು ಕೆಲಸ ಕಾರ್ಯಗಳು ಇರ್ತದೆ ನಿಮಗೆ. ಅದೊಂದು ಕೆಲಸ, ಇದೊಂದು ಕೆಲಸ, ಒಂದಿಷ್ಟು ಕೆಲಸ ಕಾರ್ಯಗಳು ಪಟ್ಟಿ ಮಾಡ್ಕೊಂಡಿರ್ತೀರ ನೀವು. ಇಷ್ಟೆಲ್ಲ ಕೆಲಸ ಇಂಪಾರ್ಟೆಂಟ್ ಕೆಲಸ ಇದೆಯಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀರ. ಬಟ್ ಈ ಚಂದ್ರಗ್ರಹಣ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ಸನ್ನು ಕೊಡುವ ಶಕ್ತಿ ಇದೆ. ಇದಕ್ಕೆ ಆ ನೆಮ್ಮದಿ, ಅಪ್ಪ ಬಿಡಪ್ಪ ಏನು ಟೆನ್ಷನ್ ಮಾಡ್ಕೊಂಬಿಡ 100% ಕೆಲಸ ಆಗಿಬಿಡುತ್ತೆ, ಬರೋಂಗೊಂದು ಸ್ವಲ್ಪ ನೆಮ್ಮದಿ, ಆ ಕೆಲಸ ಬಿಟ್ರೆ ನಂಗೆ ನೆಮ್ಮದಿ ಅಂದ ಹತ್ರ ಆ ನೆಮ್ಮದಿಯ ಮನಸ್ಸನ್ನು ಚಂದ್ರಗ್ರಹಣ ಕೊಡುತ್ತೆ. ಸಾಮಾನ್ಯವಾಗಿ ಅದು ವೃಶ್ಚಿಕ ರಾಶಿಯವರಿಗೆ ಕಷ್ಟ ಸಿಗೋದು, ಬಟ್ ಈ ಒಂದು ಚಂದ್ರಗ್ರಹಣ ಕೊಡುತ್ತೆ. ಚಂದ್ರನ ಆರಾಧನೆ ಮಾಡ್ಕೊಳ್ಬೇಕು, ಗ್ರಹಣ ಶಾಂತಿ ಆಗಬೇಕು. ಇಲ್ಲಿ ಬಹಳ ಪ್ರಮುಖವಾಗಿ ಚಂದ್ರಗ್ರಹಣದ ದೋಷ ಪರಿಹಾರವಾಗಲಿಕ್ಕೆ ಒಂದು ಅರ್ಧ kg ಅಷ್ಟು ಹುರುಳಿ, 1-1.5 kg ಅಷ್ಟು ಅಥವಾ 2 kg ಅಷ್ಟು ಅಕ್ಕಿ ಸಪ್ರೇಟ್ ವಸ್ತ್ರದಲ್ಲಿ ಕಟ್ಟಿ ಮನೆ ಹತ್ತಿರವಿರುವ ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಾನ ಮಾಡಿಬಿಡಿ. ಇಲ್ಲ ಮನೆ ಹತ್ರ ಈಶ್ವರನ ದೇವಸ್ಥಾನ ಇದೆಯಾ, ಹಾಲಿನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಈಶ್ವರನ ದೇವಸ್ಥಾನದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ, ಮನೆಯಲ್ಲಿಯೇ ಕುಳಿತುಕೊಂಡು ಶಿವಾಷ್ಟೋತ್ರ ಗಣಪತಿ ಅಷ್ಟೋತ್ರವನ್ನು ಪಠನೆ ಮಾಡಿ. ಕೇತುವಿಗೆ ಗಣಪತಿ, ಚಂದ್ರನಿಗೆ ಶಿವ ಅಥವಾ ಅಮ್ಮನವರು ಓಂ ದುಂ ದುರ್ಗಾ ಯೈ ನಮಃ ಮಂತ್ರ ಪಠನೆಯನ್ನು ಮಾಡಿ, ದುರ್ಗಾಷ್ಟೋತ್ರವನ್ನು ಪಠನೆ ಮಾಡಿ, ಮನೆಯಲ್ಲಿ ಕುಂಕುಮಾರ್ಚನೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಹೇಗಿದ್ದರೂ ಉಪವಾಸ ಮಾಡಬೇಕು, 3 ಸ್ನಾನ ಮಾಡಬೇಕು ಇತ್ಯಾದಿ ಯಾವ ಅವಶ್ಯಕತೆಯೂ ಇಲ್ಲ. ಆರಾಮಾಗಿ ಜಪವನ್ನು ಮಾಡಿ, ದಾನಾದಿಗಳನ್ನ ಮಾಡಿ ಒಳ್ಳೆಯದ. ಇಲ್ಲ ಈ ಒಂದು ಸಂದರ್ಭವನ್ನು ಅದ್ಭುತವಾಗಿ ಬಳಸ್ಕೊಳ್ಬೇಕು. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾವು ಪರಿಹಾರವನ್ನು ಮಾಡ್ತಾ ಅಂದರೆ ನಾವು ವಿಶೇಷ ಆರಾಧನೆಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಆ ವಿಶೇಷ ಆರಾಧನೆ ಏನಪ್ಪ ಅಂತಂದರೆ, ವೀಕ್ಷಕರೇ, ಮನುಷ್ಯನಿಗೆ ಹಲವಾರು ಸಮಸ್ಯೆಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಸಪ್ರೇಟ್ ಆದಂಥ ಸಮಸ್ಯೆ ಇರುತ್ತೆ. ಒಬ್ಬನಿಗಿರೋ ಸಮಸ್ಯೆ ಇನ್ನೊಬ್ಬರಿಗೆ ಇಲ್ಲದೆ ಇರ್ಬೋದು, ಇವನಿಗಿರೋ ಸಮಸ್ಯೆ ಮತ್ತೊಬ್ಬನಿಗೆ ಇಲ್ಲದೆ ಇರ್ಬೋದು. ಬಟ್ ಹಲವಾರು ಸಮಸ್ಯೆಗಳಿರುತ್ತೆ. ಆದರೂ ಒಂದು ವಿಚಾರ ತಿಳ್ಕೊಳ್ಳಿ, ಗ್ರಹಣ ಅನ್ನುವಂಥದ್ದು ಪರ್ವಕಾಲ. ಗ್ರಹಣ ನಮಗೆ ವರ್ಷಕ್ಕೆ 1-2 ಸಿಗುವಂಥದ್ದು. ಅದು ಆಚರಣೆ ಇರಲಿ ಬಿಡಲಿ ಅದು ಪ್ರಶ್ನೆ ಬೇರೆ, ಬಟ್ ಅದರ ಪ್ರಭಾವ ಇದ್ದೇ ಇರುತ್ತೆ ಅಂತಂದಾಗ ಆ ಗ್ರಹಣದ ಸಂದರ್ಭ ಇರುತ್ತಲ್ಲ ಅದು ಪರ್ವಕಾಲವಾಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ನಾವು ಮಾಡುವ ದೇವತಾರಾಧನೆಗಳು 10 ಪಟ್ಟು 100 ಪಟ್ಟಷ್ಟು ಫಲವನ್ನು ನಮಗೆ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ಗ್ರಹಣ ಇಲ್ಲದೇ ಇರುವ ಸಮಯದಲ್ಲಿ ನಾವು ಏನಾದರೂ ದೇವತಾರಾಧನೆ ಮಾಡಿದಾಗ ನಮಗೇನು ಪುಣ್ಯ ಬರ್ತದೆಯೋ, ಗ್ರಹಣದ ದಿವಸ ಮಾಡಿದಾಗ ಅದರ ಡಬಲ್ 10 ಪಟ್ಟಷ್ಟು 100 ಪಟ್ಟಷ್ಟು ಫಲ ಬರ್ತದೆ ಅಂತ. ಸೊ ಆದ್ದರಿಂದ ನಾವು ವಿಶೇಷವಾಗಿ ನಮ್ಮ ಒಂದು ಯಾಗಶಾಲೆಯಲ್ಲಿ ಮಾರ್ಚ್ 14ನೇ ತಾರೀಕು ಶುಕ್ರವಾರದ ದಿವಸ, ಅಂದರೆ ಕೇತುಗ್ರಸ್ತ ಮಹಾಚಂದ್ರಗ್ರಹಣದ ದಿವಸವೇ ಕೇತುಗ್ರಸ್ತ ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮ ಅಷ್ಟೇ ಅಲ್ಲದೆ ಅದಕ್ಕೆಂದರೆ
ಚಂದ್ರಗ್ರಹಣದ ದೋಷ ಚಂದ್ರಗ್ರಹಣ ಶಾಂತಿಯಿಂದಲೇ ಪರಿಹಾರ ಆಗ್ತಕ್ಕಂಥದ್ದು. ಆದ್ದರಿಂದ ಫಸ್ಟು ದೋಷಗಳು ಪರಿಹಾರ ಆಗಬೇಕು. ಅದು ಶುಭ ಫಲ ಇರಲಿ, ಅಶುಭ ಫಲ ಇರಲಿ, ಮಿಶ್ರ ಫಲ ಇರಲಿ, ಫಸ್ಟ್ ದೋಷಗಳ ಪರಿಹಾರ ಆಗಬೇಕು. ಯಾಕಂದರೆ ಚಂದ್ರಗ್ರಹಣ ದೋಷ ಆಗಬಾರ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದೇನು, ಗ್ರಹಣ ಪರ್ವಕಾಲವಾದ್ದರಿಂದ ಆ ಪರ್ವಕಾಲದಲ್ಲಿ ದೇವತಾರಾಧನೆಗಳಲ್ಲ, ಅಂದರೆ ನಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವತಾರಾಧನೆಗಳು, ನಮಗೇನೋ ಒಂದು ಸಮಸ್ಯೆ ಇದೆ, ಅದು ಪರಿಹಾರಕ್ಕೋಸ್ಕರ ದೇವತಾರಾಧನೆಗಳು ಮಾಡಿಕೊಳ್ಬೇಕು. ಆ ವಿಶೇಷವಾದಂತಹದ್ದು ನಾವು ಮಾಡ್ತಾ ಇರ್ತಕ್ಕಂಥದ್ದು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ನೋಡಿ, ಜನಾಕರ್ಷಣೆ ಬಹಳ ಮುಖ್ಯ. ಎಲ್ಲರೂ ನಮ್ಮ ಹತ್ರ ಬಹಳ ಚೆನ್ನಾಗಿ ಮಾತಾಡಬೇಕು, ಜಗಳ ಮನಸ್ತಾಪಗಳು ಇರಬಾರದು. ಈ ಗ್ರಹಣದ ವಿಚಾರದಲ್ಲಿ ಕೂಡ ಜಗಳ ಮನಸ್ತಾಪಗಳು ಬರಬಾರದು. ಅಷ್ಟಲ್ಲದೆ ಎಲ್ಲರೂ ನಮ್ಮತ್ತ ಆಕರ್ಷಿತರಾದಾಗ ನಮ್ಮ ಕೆಲಸಗಳು ಸುಗಮವಾಗಿ ಆಗ್ತದೆ, ನಮ್ಮ ವ್ಯಾಪಾರಗಳ ಅಭಿವೃದ್ಧಿ ಆಗ್ತದೆ, ನಮ್ಮ ಮನಸ್ಸು ಸುಖ ಸಂತೋಷ ನೆಮ್ಮದಿಯಿಂದಿರುತ್ತೆ. ಯಾಕೆಂದರೆ ಇಷ್ಟಾರ್ಥ ಸಿದ್ಧಿ ಆಗಿರುತ್ತೆ. ನಾವು ಬಹಳ ಇಂಪಾರ್ಟೆಂಟ್ ಅಂತ ಎದುರುಗಡೆ ಮನುಷ್ಯನಿಗೆ ಅನಿಸಿದಾಗ, ನಮ್ಮತ್ತ ಅವರು ಆಕರ್ಷಿತರಾಗದಾಗ ನಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಹತ್ರ ಸಂತೋಷವಾಗಿ ಮಾತಾಡಿ ಸಂತೋಷವಾಗಿ ವ್ಯವಹರಿಸ್ತಾರೆ, ನಮ್ಮೊಟ್ಟಿಗೆ ಲಾಭ ನಮಗೆ ಇರತಕ್ಕಂಥದ್ದು. ಸೊ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ನಾವು ಗ್ರಹಣದ ದಿವಸ, ಅದು ಕೇತುಗ್ರಸ್ತ ಗ್ರಹಣ ಅಂದಾಗ ಕೇತು ಮಹಾಗಣಪತಿಗೆ ಕಾರಕನಾಗಿರ್ತಾನೆ. ಕೇತುವಿನ ಅಭಿಮಾನ ದೇವರು ಮಹಾಗಣಪತಿ. ಕೇತುಗ್ರಸ್ತ ಚಂದ್ರಗ್ರಹಣದ ದಿವಸ ನಾವು ಕೇತುವಿನ ಅಭಿಮಾನ ದೇವರಾದ ಮಹಾಗಣಪತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಂದರೆ ನಾವು ಆ ರೀತಿಯಲ್ಲಿ ಆರಾಧನೆ ಮಾಡಿದಾಗ ಅದ್ಭುತವಾದಂತಹ ಒಂದು ಪ್ರಭಾವವನ್ನು, ಅಂದರೆ ಫಲವನ್ನು ಕೊಡುತ್ತೆ. ಜನಾಕರ್ಷಣೆ ಎಲ್ಲರನ್ನೂ ನಮ್ಮತ್ತ ಸೆಳೆಯಲಿಕ್ಕೆ ಅದ್ಭುತವಾದಂಥ ಅವಕಾಶ. ನೆಕ್ಸ್ಟ್ ನವದುರ್ಗಾ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚ, ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ ಅಂತ ಹೇಳ್ತಾರೆ. ಸಪ್ತಶತಿ ಚಂಡಿಕಾ ಪಾರಾಯಣವನ್ನು ಮಾಡಬೇಕಾದ್ರೆ ಇದೊಂದು ಸ್ತುತಿಯನ್ನು ಹೇಳ್ತಾರೆ. ಸೊ ಅದರಿಂದ ಇಂಥ ಅದ್ಭುತವಾದಂತಹ ಒಂದು ನವದುರ್ಗೆಯರನ್ನು ಚಂದ್ರಗ್ರಹಣದ ದಿವಸ ನಾವು ಆರಾಧನೆ ಮಾಡಿದಾಗ 9 ವಿಧದ ವಿಶೇಷವಾದ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಬೋದು, ಅಂದರೆ ಪರಿಹಾರವನ್ನು ಮಾಡಿಕೊಳ್ಬಹುದು. ನಮ್ಮ 9 ವಿಧದ ಸಮಸ್ಯೆಗಳು, ವಿವಾಹ ದಾಂಪತ್ಯ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರ್ಥಿಕ ವಿಚಾರಗಳು, ದುಡ್ಡಿನ ಸಮಸ್ಯೆ, ಅಥವಾ ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು, ದೃಷ್ಟಿದೋಷ ಮಾಟಮಂತ್ರ ಶತ್ರುವಾದ ಸಮಸ್ಯೆಗಳು, ಅಥವಾ ಜನಾಕರ್ಷಣ ನಮ್ಮ ಕೈಲಿ ಚೆನ್ನಾಗಿ ಆಗಬೇಕು ನಮ್ಮ ಹತ್ರ ಅನ್ನೋ ಒಂದು ಸಮಸ್ಯೆ, ಅಥವಾ ವಿದ್ಯೆ ವಿಚಾರ, ನಾಲೆಡ್ಜ್, ಜ್ಞಾನದ ವಿಚಾರ, ಹೀಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಈ 9 ವಿಧದ ಸಮಸ್ಯೆಗೆ ನವದುರ್ಗೆಯರ ಆರಾಧನೆ ಮಾಡಿ 9 ವಿಧದ ವಿಶೇಷವಾದಂತಹ ರತ್ನಗಳನ್ನು ನಾವು ಎನರ್ಜೈಸ್ ಮಾಡಿದಾಗ, ನಾವು ವಿಶೇಷವಾಗಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇನೆ. ಈ ಒಂದು ಬ್ರಾಸ್ಲೆಟ್ನಲ್ಲಿ ಅಂಗಾರಮಣಿ, ಕ್ಯಾರ್ನೆಲಿಯನ್ ಅಂತ ಆ ಒಂದು ಅಂಗಾರಮಣಿ ಇದೆ. ನಿಮ್ಮ ವಿವಾಹ ದಾಂಪತ್ಯ ವಿಚಾರಗಳನ್ನು, ಸಮಸ್ಯೆಗಳನ್ನು ಹಾಗೂ ಭೂಮಿಯ ವಿಚಾರಗಳ ಸಮಸ್ಯೆಗೆ ಪರಿಹಾರಕ್ಕೆ ಒಂದು ಕಾರ್ನೆಲಿಯನ್ ರತ್ನ ಇದರಲ್ಲಿದೆ. ಅದರ ಜೊತೆಗೆ ಚೈತನ್ಯ ರತ್ನ, ನಿಮ್ಮ ಆರೋಗ್ಯ ಬಾಧೆ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾಗಿ ಚೈತನ್ಯ ರತ್ನವಿದೆ. ಹಾಗೂ ಸಂತಾನ ವಿಚಾರದ ಸಮಸ್ಯೆ ಪರಿಹಾರಕ್ಕೋಸ್ಕರ ಕನಕವರ್ಣಿಕಾ ರತ್ನ ಇದೆ. ಅಂದರೆ ಮಕ್ಕಳ ವಿಚಾರವಾಗಿ ಸಮಸ್ಯೆ ಇದ್ದರೆ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ, ಕನಕವರ್ಣಿಕಾ ರತ್ನ ಎನರ್ಜೈಸ್ ಆಗುತ್ತೆ. ಅದರ ಜೊತೆಗೆ ಉದ್ಯೋಗ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ವ್ಯವಹಾರಗಳ ಸಮಸ್ಯೆ ಪರಿಹಾರಕ್ಕೋಸ್ಕರ ನೀಲವರ್ಣಿಕಾ ರತ್ನ ಅನ್ನುವಂಥ ಒಂದು ರತ್ನ ಇದೆ. ಅದ್ರ ಜೊತೆಗೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಧನಾಕರ್ಷಕ ಮಣಿ, ಅದು ಸಹ ಇದರಲ್ಲಿದೆ. ಅಷ್ಟೇ ಅಲ್ಲ, ನಿಮ್ಮ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಗೋಸ್ಕರವಾಗಿ ರಕ್ತವರ್ಣಿಕಾ ಅನ್ನುವಂಥ ಒಂದು ವಿಶೇಷವಾದಂಥ ರತ್ನ ಇದರಲ್ಲಿದೆ. ಅದ್ರ ಜೊತೆಗೆ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ವ್ಯಾಘ್ರನೇತ್ರ ರತ್ನಮಣಿ ಇದ್ರ ಜೊತೆಗಿದೆ. ಅದರ ಜೊತೆಯಲ್ಲಿ ಒಂದು ಅದ್ಭುತವಾದಂತಹ ಜನಾಕರ್ಷಣ ಮಣಿ, ಯಾಕೆಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿದಾಗ ಜನಾಕರ್ಷಣೆ ಚೆನ್ನಾಗಾಗಬೇಕು, ಆದ್ದರಿಂದ ಒಂದು ಜನಾಕರ್ಷಣ ಮಣಿ ಇದರಲ್ಲಿದೆ. ಹಾಗೂ ಈ ಜ್ಞಾನ ವೃದ್ಧಿಗೆ ವಿದ್ಯಾಕಾರಕ ಬುಧ, ಆದ್ದರಿಂದ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು. ಇಲ್ಲಿ ಪೀತವರ್ಣಿಕಾ ಅನ್ನುವಂಥ ಒಂದು ಉಪರತ್ನವನ್ನು ನಾವು ಇದರಲ್ಲಿ ಹಾಕಿದ್ದೇವೆ. ನಿಮ್ಮ ವಿದ್ಯೆ, ಜ್ಞಾನ, ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅಂತ.
ಹೀಗೆ ನವಶಕ್ತಿಗಳನ್ನು ನವರತ್ನಗಳ ಉಪರತ್ನಗಳ ಮೂಲಕ ನಾವು ಇದರಲ್ಲಿ ಒಂದು ಬ್ರಾಸ್ಲೆಟನ್ನು ಸಿದ್ಧಪಡಿಸಿದ್ದೇವೆ. ಹಾಗೂ ನವದುರ್ಗೆಯರ ಒಂದು ಹೋಮವನ್ನು ಮಾಡಿ ಈ 9 ರತ್ನಗಳನ್ನು ಎನರ್ಜೈಸ್ ಮಾಡಲಿದ್ದೇವೆ. ಇದರ ಜೊತೆಗೆ ಮಹಾಚಂದ್ರಗ್ರಹಣ, ಚಂದ್ರನ ಒಂದು ಮನಃಕಾರಕ ಚಂದ್ರ, ಆದ್ದರಿಂದ ಶ್ವೇತಾರ್ಕ ರತ್ನಗಳನ್ನು ಇದ್ರ ಜೊತೆಗೆ ಇಟ್ಟಿದ್ದೇವೆ. ಈ ಒಂದು ಬಿಳಿಯ ಶ್ವೇತಾರ್ಕ ರತ್ನಗಳು ಚಂದ್ರಗ್ರಹಣದ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಈ ನವಶಕ್ತಿ ಹೋಮದಲ್ಲಿ ನವರತ್ನಗಳು ಉಪರತ್ನಗಳು ನಿಮಗೆ ನವಶಕ್ತಿಯ ಉಪರತ್ನಗಳು ಸಹ ನಿಮಗೆ ಈ 9 ವಿಶೇಷವಾದಂಥ ಸಮಸ್ಯೆಗಳನ್ನು ಪರಿಹಾರ, ಅಂದರೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರವಾಗಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ರತ್ನವನ್ನು ಇದರಲ್ಲಿ ಇಟ್ಟು ಅದೇ ಸಂಬಂಧಪಟ್ಟಂಥ ನವಶಕ್ತಿ ಹೋಮವನ್ನು ಮಾಡಿ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಇದನ್ನು ಧಾರಣೆ ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಸಹ. ಯಾಕೆಂದರೆ ಗ್ರಹಣದ ದಿವಸ ಎನರ್ಜೈಸ್ ಮಾಡಿದಂಥ ವಿಶೇಷವಾದಂಥ ಬ್ರಾಸ್ಲೆಟ್ ಆಗಿರಲಿದೆ ಇದು. ಸೊ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಇದನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮ್ಮ ಯಾವ ಸಮಸ್ಯೆ ಇರಲಿ ಅದು ಪರಿಹಾರವಾಗಬೇಕು ಅಂತ ನವಶಕ್ತಿ ಒಂದು 9 ವಿಧದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಚಂದ್ರಗ್ರಹಣ ದೋಷ ಪರಿಹಾರ ಹಾಗೂ ನಿಮಗೆ ಅದ್ಭುತವಾದಂತಹ ಒಂದು ಫಲ ಸಿಗಬೇಕು ಅನ್ನುವ ಕಾರಣಕ್ಕೆ ವಿಶೇಷವಾದಂತಹ ನವಶಕ್ತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಗೋಪಾಲ ಹೋಮ ಹಾಗೂ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುದೋಷ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಗುರುಬಲ ಪ್ರಾಪ್ತಿಗೋಸ್ಕರ ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಎಲ್ಲ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವನ್ನೂ ಸಹ ನಾವು ಈ ಒಂದು ಗ್ರಹಣ ಚಂದ್ರಗ್ರಹಣ ದಿವಸವೇ ಮಾಡ್ತಾ ಇದ್ದೇವೆ. ಶುಕ್ರವಾರ ದಿವಸ ಎಲ್ಲ ಹೋಮಗಳು ಲೈವ್ ಇರುತ್ತೆ. ಹೋಮಗಳನ್ನೆಲ್ಲ ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಈ ನವಶಕ್ತಿ ಬ್ರಾಸ್ಲೆಟನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡ್ಕೊಂತವರು ಸ್ಕ್ರೀನ್ ಮೇಲ್ಗಂತ ನಂಬರ್ಗೆ ನೀವು ವಿವರಗಳನ್ನು ವಾಟ್ಸಪ್ ಮಾಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.